ಅದು ಶತಮಾನಗಳಿಂದ ಕತ್ತಲೆಯಲ್ಲಿ ಬದುಕು ಕಳೆದ ಪ್ರದೇಶ. ಸ್ವಾತಂತ್ರ್ಯ ಸಿಕ್ಕಿ 78 ವರ್ಷಗಳ ಕಾಲ ಕಾಡಿನಲ್ಲಿರುವ ಆ ಪ್ರದೇಶಕ್ಕೆ ವಿದ್ಯುತ್ ಬೆಳಕು ತಲುಪಿರಲಿಲ್ಲ. ಇದೀಗ ಆ ಹಳ್ಳಿಗೆ ಕರೆಂಟ್ ಬಂದಿದೆ. ಆದಿವಾಸಿಗಳ ಮನೆಯಲ್ಲಿ ಲೈಟ್ ಉರಿದಿದೆ. ವಿದ್ಯುತ್ ಬೆಳಕು ಅವರ ಮನೆಯನ್ನ ಬೆಳಗ್ತಾ ಇದೆ. ಅದರಿಂದ ಅವರ ಮುಖದಲ್ಲಿ ಸಂತಸ ತಂದಿದೆ. ಭಾರತ ದೇಶ 1879ರಲ್ಲಿ ಮೊದಲ ಬಾರಿಗೆ ವಿದ್ಯುತ್ ಬೆಳಕು ಕಂಡಿತ್ತು. ಅದಾಗಿ 146 ವರ್ಷಗಳಾಯಿತು. ಆದರೆ ಭಾರತದ ಅನೇಕ ಪ್ರದೇಶಗಳು ಈಗಲೂ ವಿದ್ಯುತ್ ಬೆಳಕು ತಲುಪದೆ ಕತ್ತಲೆಯಲ್ಲೇ ಬದುಕ್ತಾ ಇದೆ. ಅಂತಹ ಪ್ರದೇಶಗಳಲ್ಲಿ ಒಂದಾಗಿತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ಸುಲ್ಕೇರಿಮೊಗ್ರು ಗ್ರಾಮದ ಮಾಲಿಗೆಬೈಲು ಪ್ರದೇಶ. ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನದ ವ್ಯಾಪ್ತಿಯಲ್ಲಿರುವ ಸುಲ್ಕೇರಿಮೊಗ್ರು ಗ್ರಾಮದ ಮಾಲಿಗೆಬೈಲು ಪ್ರದೇಶದ 11 ಕುಟುಂಬಗಳಿಗೆ ವಿದ್ಯುತ್ ಸಂಪರ್ಕ ಕಲ್ಪಿಸಲಾಗಿದೆ. ಆದಿವಾಸಿಗಳ ಮನೆಯಲ್ಲಿ ವಿದ್ಯುತ್ ಬೆಳಕು ಮೂಡ್ತಾ ಇದ್ದಂತೆ ಅವರ ಬದುಕಿನಲ್ಲಿ ಅಭಿವೃದ್ಧಿಯ ಹೊಸ ಬೆಳಕು ಚೆಲ್ಲಿದೆ. ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬರ್ತದೆ ಸುಮಾರು 78 ವರ್ಷ ಸರಿನ ಈ ಒಂದು ಸಂದರ್ಭಗಳು ನಮ್ಮ ಮಾಲಿಗೆಬೈಲುದ 27 ಕುಟುಂಬಗಳಿಗೆ ವಿದ್ಯುತ್ ಬರ್ತದೆ. ಇಲ್ಲಿನ ಮಾಲಿಗೆಬೈಲು ಮತ್ತು ಪಂಜಲ ಪ್ರದೇಶ ಮೂಲಭೂತ ಸೌಕರ್ಯಗಳಿಂದ ವಂಚಿತವಾಗಿದೆ. ಸರಿಯಾದ ರಸ್ತೆ ಇಲ್ಲ, ಕರೆಂಟ್ ಕನೆಕ್ಷನ್ ಕೂಡ ಇಲ್ಲ. ಇಲ್ಲಿನ 11 ಮಲೆಕುಡಿಯ ಕುಟುಂಬಗಳು ಸೇರಿದಂತೆ ಒಟ್ಟು 27 ಕುಟುಂಬಗಳು ತಮ್ಮ ಮನೆಗೆ ಕರೆಂಟ್ ಇಲ್ಲದೆ ಕತ್ತಲೆಯಲ್ಲಿ ಜೀವನ ನಡೆಸ್ತಾ ಇದ್ರು. ನಾನಾ ಕಾರಣಗಳಿಂದ ಕಾಯ್ದೆ ಕಟ್ಟಲೆಗಳಿಂದಾಗಿ ವಿದ್ಯುತ್ ಸಂಪರ್ಕಕ್ಕೆ ಅಡಚಣೆ ಉಂಟಾಗ್ತಲೇ ಇತ್ತು. ತಮ್ಮ ಮನೆಯಲ್ಲಿ ಕರೆಂಟ್ ಉರಿಯೋದನ್ನು ಕಣ್ತುಂಬಿಕೊಳ್ಳಲು ಇಲ್ಲಿನ ಜನರು 10 ವರ್ಷಗಳಿಂದ ಕಾದುಕೊಳ್ತಿದ್ರು. ಅವರ ಜೊತೆ ಗ್ರಾಮದ ಪ್ರಮುಖರು ಕೂಡ ಕರೆಂಟ್ಗಾಗಿ ದೀರ್ಘ ಹೋರಾಟ ನಡೆಸಿದ್ರು. 2016ರಲ್ಲಿ ಆಳದಂಗಡಿ ಗ್ರಾಮ ಪಂಚಾಯತ್ನ ಅಂದಿನ ಅಧ್ಯಕ್ಷರು ಮತ್ತು ಸದಸ್ಯರು ಮಾಲಿಗೆಬೈಲಿಗೆ ವಿದ್ಯುತ್ ಸಂಪರ್ಕ ನೀಡುವಂತೆ ಅರಣ್ಯ ಮೆಸ್ಕಾಂ ಇಲಾಖೆಯ ಜೊತೆಗೆ ಜಂಟಿ ಸರ್ವೆ ನಡೆಸಿ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಿದ್ರು. 2019ರಲ್ಲಿ ಅರಣ್ಯ ಸಂರಕ್ಷಣಾ ಕಾಯ್ದೆಯಡಿಯಲ್ಲಿ ವಿದ್ಯುತ್ ಸಂಪರ್ಕಕ್ಕೆ ಅನುಮತಿ ಸಿಕ್ಕಿತ್ತು. ಆದರೆ ಅಂದಿನ ಬಿಜೆಪಿ ಸರ್ಕಾರ ಮತ್ತು ಬೆಳ್ತಂಗಡಿಯ ಶಾಸಕರು ಯಾವುದೇ ಕ್ರಮ ತೆಗೆದುಕೊಂಡಿರಲಿಲ್ಲ. ಈ ವಿಚಾರ 2023ರಲ್ಲಿ ಬೆಳ್ತಂಗಡಿ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯಾಗಿದ್ದ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ರಕ್ಷಿತ್ ಶಿವರಾಮ್ ಅವರ ಗಮನಕ್ಕೆ ಬಂದ ಬಳಿಕ ಅವರು ಮಾಲಿಗೆಬೈಲಿಗೆ ವಿದ್ಯುತ್ ಸಂಪರ್ಕ ಕೊಡಿಸುವ ಬಗ್ಗೆ ಮುತುವರ್ಜಿ ವಹಿಸಿದರು. ಸರ್ಕಾರದ ಮಟ್ಟದಲ್ಲಿ ನಿರಂತರವಾಗಿ ಪ್ರಯತ್ನಿಸಿದರು. ಅದರ ಫಲವಾಗಿ ಸಿದ್ದರಾಮಯ್ಯ ಸರ್ಕಾರ 4 ತಿಂಗಳ ಹಿಂದೆ ವಿದ್ಯುತ್ ಸಂಪರ್ಕಕ್ಕೆ ಅನುಮತಿ ನೀಡಿತು. ಪ್ರಪ್ರಥಮವಾದ ಮಾಲಿಗೆಬೈಲು 2023 ಚುನಾವಣೆ ಸಂದರ್ಭ ಸಮಾಯೋಜನೆಲ್ಲ ಈ ಭಾಗ ಕಾರ್ದಿತ್ತು ಪ್ರಪ್ರಥಮ ಆರು ಪಂಡ್ತೇರು ಆರಡ ಪಂಡಿತ ಇಂಚ ಸರ್ ಕರೆಂಟ್ ವಿಷಯ ಏನನ್ನ ಗೆಂದಾದ ಕೋರ್ಲೆ ಯಾನು ಅವೇನು ಮನ್ಪಾನ ಕೆಲಸ ಯಾನ್ ಮನ್ಪೆ ಒಂದು ನೀ ಭರವಸೆ ಕೊಡ್ತೀರಿ ಆರು ಇನಿ 2ನೇ ಸರ್ತಿ ಕಾರ್ದಿನಾಗ ಇನಿ ನಮ್ಮ ಮಾಲಿಗೆಬೈಲಿಗೆ ತಮ್ಮ ಪಾಣ್ಯ ದುಟ್ಟು ಕೇಬಲ್ ಬರ್ತದೆ. ಇನಿ ಒಂದೇ ದಿನ ತುಲೈ 1 ಕೋಟಿ ಇಲ್ಲ ಚಿಲ್ಲರೆ ಮೊತ್ತದ ಕಾಮಗಾರಿಯಾದ ಇನಿ ಮಾತೇನ ಇಲ್ಲ ಬೆಳಗುಣಂಚಿನ ಮಲ್ಲ ಸಾಧನೆ ನಮ್ಮ ರಕ್ಷಿತ್ ಶಿವರಾಮ್ ಇನಿ ಮಂತೀರಿ ಖಂಡಿತ ಇನ್ನ ಜೀವನೊಡಂಜಿ ಭಾವನಾತ್ಮಕ ಕಾರ್ಯಕ್ರಮ ಎಂಕ್ಲ ಊರು ಕತ್ತಲೆಡು ಉಪ್ಪುನಾಗ ಎಂಕ್ಲ ಮೂಲನೆ ಕತ್ತಲೆಡ್ದಿದ್ದು ಎಂಕ್ಲ ವಾ ಸಾಧನೆ ಮಾತ್ರ ಲೈಕ್ ಅರ್ಥ ಇತ್ತು. ಎಂಕ್ಲ ಅಜ್ಜೇರು ಓಲು ಪುದರ್ ಮಂತ್ರ ಆರ್ನ ಪುದರೇ ಒಕ್ಕಳ ವೆಂಕಪ್ಪ ಪೂಜಾರಿಂದೇ ಪುದರ್ ಅಂಚ ಆರ್ನ ಊರುಡು ಎನ್ನ ಫಲ ಎಲ್ಲ ಒಲ್ಲೇರು ಆರ್ನ ಊರುಡು ಬತ್ತದ ಒಂಜಿ ಪುದರ್ ಒರಿಯು ನಂಚಿತ್ ಒಂಜಿ ಬೇಲೆ ನಾ ಅಜ್ಜರ್ನ ಪುದರ್ ನೀನೆ ಎಂಕ್ ಬಾರಿ ಸಂತೋಷ ನಾನು ಅಜ್ಜರ್ನ ಪುದರ್ ಅನ್ನು ಒರಿ ಪದೇ ಪನ್ಪು ನಂಚಿತ್ನ ಅತ್ಯಂತ ಆತ್ಮಗೌರವ ಮನ್ಪುನಂಚಿತ್ನ ಬೇಲೆಡ್ಲ ಒಂಜಿ ನೆಮ್ಮದಿ ಉಪ್ಪುನಂಚಿತ್ನ ಕಾರ್ಯಕ್ರಮ ನಿಕ್ಲ್ನ ಮೋನೆಡ್ ತೂನಾಗ ಈತು ವರ್ಷದ ಆ ಒಂಜಿ ಬೇಲೆ ಆಂಡ್ ಪನ್ಪುನಂಚಿತ್ನ ಮಲ್ಲ ಒಂಜಿ ನೆಮ್ಮದಿದ ಭಾವ ನಿಕ್ಲೆಡ್ಲ ಉಂಡು. ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನ ವ್ಯಾಪ್ತಿಯಲ್ಲಿ ಇತಿಹಾಸದಲ್ಲಿ ಮೊದಲ ಬಾರಿಗೆ 170 ವಿದ್ಯುತ್ ಕಂಬಗಳನ್ನು ಹಾಕಿ ಕಾಮಗಾರಿ ನಡೆಸಲಾಗಿದೆ. 2.50 ಕಿಲೋಮೀಟರ್ ದೂರಕ್ಕೆ ವಿದ್ಯುತ್ ತಂತಿಯ ಬದಲಾಗಿ ಕೇಬಲ್ ಅಳವಡಿಸಲಾಗಿದೆ. ಈ ಕಾಮಗಾರಿಗೆ ರಾಜ್ಯ ಸರ್ಕಾರ 75 ಲಕ್ಷ ರೂಪಾಯಿ ಅನುದಾನ ಘೋಷಿಸಿ ಹಣ ಬಿಡುಗಡೆ ಮಾಡಿದೆ. ಕಾಮಗಾರಿಯನ್ನು ಪೂರ್ಣಗೊಳಿಸಿ ಎಲ್ಲ ಪರಿಶೀಲನೆ ನಡೆಸಿದ ನಂತರ ಮಾಲಿಗೆಬೈಲು ಪ್ರದೇಶಕ್ಕೆ ವಿದ್ಯುತ್ ಪೂರೈಕೆ ಮಾಡಲಾಗಿದೆ. ಮಲೆಕುಡಿಯರ ಮನೆಯಲ್ಲಿ ವಿದ್ಯುತ್ ಬೆಳಗಿದ್ದು ಅವರು ದೀರ್ಘ ನಿಟ್ಟುಸಿರು ಬಿಟ್ಟಿದ್ದಾರೆ. ಶತಮಾನಗಳಿಂದ ವಿದ್ಯುತ್ ಬೆಳಕಿನಿಂದ ವಂಚಿತಗೊಂಡಿದ್ದ ನಮಗೆ ಇಂದು ದೀಪಾವಳಿಯಂತೆ ನಮ್ಮ ಮನೆ ಬೆಳಗಿದ ಸಂತೋಷವಾಗಿದೆ ಅಂತ ಅವರು ಸಂತಸ ವ್ಯಕ್ತಪಡಿಸಿದ್ದಾರೆ. ಲ್ಯಾಂಕ್ಲೇಗೆ ಮಸ್ತ್ ಕರೆಂಟ್ ಸಮಸ್ಯೆ ಇತ್ತು. ನಾನು ರಕ್ಷಿಶ್ವರ ಮಕ್ಳನ್ನ ಶೇಖರ್ ಕುಕ್ಕೇಡಿ ಬೊಕ ಮಾತೇನ ಅಕ್ಲೆನ ತಂಡದ ಮತ್ತೆ ಸೇರ್ದ ಕರೆಂಟ್ ನಮಕ್
ಕರೆಂಟ್ ಆರ ಸಹಾಯ ಮಾಡ್ತಿದ್ದಾರೆ. ಮಾಲಿಗೆ ಬೈಲಿಗೆ ಕರೆಂಟ್ ಬರ ಸಹಕಾರ ಮಾಡ್ತಾರೆ ಮಾತೆರೆಗಿಲ್ಲ ಏನ ಧನ್ಯವಾದ. ಎಂಕ್ಲು ಒಂಜಿ 75 ವರ್ಷದ ಇಂಚಿ ಕರೆಂಟ್ ಇಜ್ಜಾಡು ಮಾತೆರ್ಲ ಎಡ್ಡೆ ಸಹಕಾರ ಕೊರ್ದು ಬಾರಿ ಭಂಗ ಮಾತದು ಎಂಕ್ಲೆ ಒಂಜಿ ಕರೆಂಟ್ ಆಪ್ಲೇಕ ಮಾಡ್ತಾರೆ. 75 ವರ್ಷ ಕರೆಂಟ್ ಇಜ್ಜಿಜಿ ಮಸ್ತ್ ಪ್ರಯತ್ನ ಮಾಡ್ತಾರೆ. ಅಕ್ಲು ಪ್ರಯತ್ನ ಮಾಡ್ತಾರೆ ಎಂಕ್ಲೆ ಕರೆಂಟ್ ಮಳೆ ಕುಡಿಯರೆ ಕಾಲೋನಿ ಇತ್ತಿನರ್ದು ಎಂಕ್ಲೆ ಕರೆಂಟ್ ಆಂಡ್ ಇಜಿನ ಕರೆಂಟ್ ಇದ್ನೆಲ್ಲ ಕರೆಂಟ್ ಬಂದ್ಪುಣ ಎಂಕ್ಲೆಗ್ ನನಸಾದ್ ಕನಸು ಬಂದ್ಪುಣ ಆಪೇಜಿ ಅಕ್ಲು ಇತ್ತಿನೇಟ ಈ ವರ್ಷ ಈ ಪ್ರಯತ್ನ ಮಾಡ್ತಾರೆ ಕರೆಂಟ್ ಆಂಡ್. ಸುಲ್ಕೇರಿ ಮೊಗ್ರು ಗ್ರಾಮದ ಮಾಲಿಗೆ ಬೈಲುಗು ಸುಮಾರು ವರ್ಷದ ಬೊಕ್ಕ ಕರೆಂಟ್ ಇಜ್ಜಂದು ಅಂಚನೆ ಈ ಮಾಲಿಗೆ ಬೈಲುಗು ಕರೆಂಟ್ ಅವರ ಸಹಕಾರ ಮಲ್ತಿನ ಶೇಖರ್ ಕುಕ್ಕೇಡಿ ಬೊಕ್ಕ ರಕ್ಷಿತ್ ಶಿವರಾಮು ಮುಲ್ಪದನೆ ಸ್ಥಳೀಯರಾಯಿನ ವೆಂಕಪ್ಪ ಮಲೆಕುಡಿಯ ಸದಾನಂದ ಮಲೆಕುಡಿಯ ಸದಾನಂದ ಪೂಜಾರಿ ಬೊಕ್ಕ ಶಿವಪ್ಪ ಮಲೆಕುಡಿಯ ಅಂಚನೆ ಗ್ರಾಮ ಪಂಚಾಯತಿ ಸದಸ್ಯರಾಯಿನ ಸತೀಶ್ ಎಂ ಉಂಬೆರ್ ಮೊಕುಲು ಸತತ ಪ್ರಯತ್ನದವರ ಈ ಒಂಜಿ ಮಾಲಿಗೆ ಬೈಲಿಗೆ ವಿದ್ಯುತ್ ಒದಗಿಸಿಕೊರ್ರ ಮಸ್ತ್ ಸಹಕಾರ ಮಲ್ತೇರು ಅಂಚನೆ ಮೊಗಲೆ ಮಾಂತೆರೆಗ್ಲ ತುಂಬು ಹೃದಯದ ಧನ್ಯವಾದಗಳು. ಸದ್ಯಕ್ಕೆ ಮೊದಲ ಹಂತದಲ್ಲಿ ಊರಿನ 11 ಮನೆಗಳಿಗೆ ಕರೆಂಟ್ ಸಂಪರ್ಕ ನೀಡಲಾಗಿದ್ದು ಉಳಿದ 16 ಮನೆಗಳಿಗೆ ಸಂಪರ್ಕ ಒದಗಿಸುವುದು ಬಾಕಿ ಇದೆ. ಈ 16 ಕುಟುಂಬಗಳಿಗೆ ಕರೆಂಟ್ ಕನೆಕ್ಷನ್ ನೀಡೋಕೆ ಅನುದಾನ ಒದಗಿಸುವಂತೆ ರಕ್ಷಿತ್ ಶಿವರಾಮ್ ಅವರು ಸರ್ಕಾರಕ್ಕೆ ಮನವಿ ಸಲ್ಲಿಸಿದ್ದು, ಅನುದಾನ ಬಿಡುಗಡೆಗೊಂಡ ತಕ್ಷಣ 2ನೇ ಹಂತದ ಕಾಮಗಾರಿ ನಡೆಯಲಿದೆ. 1-2 ತಿಂಗಳಲ್ಲಿ ಉಳಿದ 16 ಮನೆಗಳಿಗೆ ವಿದ್ಯುತ್ ಸಂಪರ್ಕ ಸಿಗಲಿದ್ದು, ಆ ಬಳಿಕ ಸುಲ್ಕೇರಿ ಮೊಗ್ರು ಗ್ರಾಮ ಚಿಮಣಿ ಮುಕ್ತ ಗ್ರಾಮ ಆಗಲಿದೆ.